ಇತ್ತೀಚೆಗೆ ತಾನೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ. ಪ್ರಧಾನಿ ಮೋದಿ ಅವರು ಅದ್ರ ಬಗ್ಗೆ ತುಂಬಾನೇ ಮಾತಾಡ್ರು ಲೋಕಸಭೆಯಲ್ಲಿ. ರಾಮಾಯಣ ಅಂದಾಗ ಲಕ್ಷ್ಮಣ ರೇಖೆಗೆ ಅದರದೇ ಆದ ಬೆಲೆ ಇದೆ ನಮ್ಮ ಪರಂಪರೆಯಲ್ಲಿ. ಆದರೆ ಲಕ್ಷ್ಮಣ ರೇಖೆಯನ್ನು ಕೂಡ ದಾಟುವಂಥ ಪರಿಸ್ಥಿತಿ ರಾಜಕೀಯದಲ್ಲಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಅವತ್ತು ಸೀತಾಮಾತನೇ ದಾಟ್ಬಿಟ್ರು, ಸೌದಿ ಅವರು ಯಾವ ಲೆಕ್ಕ? ಎಸ್ ವೀಕ್ಷಕರೇ, ಜಗದೀಶ್ ಶೆಟ್ಟರ್ ಅವರ ಬಳಿಕ ಲಕ್ಷ್ಮಣ ಸವದಿ ಅವರು ತವರಿಗೆ ವಾಪಸ್ ಆಗ್ತಾರೆ, ಬಿಜೆಪಿಗೆ ಮರಳ. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಗರ್ವಾಪ್ಸಿ ಆಗುತ್ತೆ ಅನ್ನೋ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. ಶೆಟ್ರೇನ ಕಾಂಗ್ರೆಸ್ಗೆ ಹೋಗಿ ಸೋತ್ಬಿಟ್ಟು MLC ಆದ್ರು. ಆದ್ರೆ ಸವದಿ ಕಿಂಗ್, ನೀವು ಟಿಕೆಟ್ ಕೊಡಿ ಬಿಡಿ, ನನ್ನ ವೈಯಕ್ತಿಕ ವರ್ಚಸ್ಸು. ಹೋದ್ರು ಎಲೆಕ್ಷನ್ ಹೊಡ್ಕೊ ಬಂದರು, ಕಾಂಗ್ರೆಸ್ಸಲ್ಲಿ ಗೆದ್ದರು ಅತಿ ಹೆಚ್ಚು ಮತಗಳಿಂದ. ಆದರೆ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕೂತಲ್ಲಿ ಲಕ್ಷ್ಮಣ ಸವದಿಯವರಿಗೆ ನೀವೇ ಹಾಕೊಂಡಿರೋ ಲಕ್ಷ್ಮಣ ರೇಖೆಯನ್ನು ದಾಟಿ ಬಿಜೆಪಿಗೆ ವಾಪಸ್ ಆಗಿ ಜನ ಕರಿತಾವ್ರಂತೆ, ಕಾರ್ಯಕರ್ತರು ಮುಖಂಡರುಗಳು. ಅವರೇ ಹೇಳಿದ್ರು ಇದ್ರ ಬಗ್ಗೆ. ಸದ್ಯ ಅವರ ನಿಲುವು, ಅವರ ನಡೆಯನ್ನ ನೋಡಿದ್ರೆ ಈ ಒಂದು ಚರ್ಚೆಗೆ ಸಾಕಷ್ಟು ರೆಕ್ಕೆ ಪುಕ್ಕಗಳು ಬರ್ತಾ ಇದ್ದಾವೆ. ತಮ್ಮದೇ ಅಂದ್ರೆ ಬೆಳಗಾವಿಯಲ್ಲಿ ನಡೆದಂತ ಗ್ಯಾರಂಟಿ ಸಮಾವೇಶದಿಂದ ಲಕ್ಷ್ಮಣ ಸವದಿ ಅವರು ದೂರ ಉಳ್ಕೊಂಡ್ರು. ಜೊತೆಗೆ ಸ್ಥಳೀಯ ಬಿಜೆಪಿ ನಾಯಕರುಗಳ ಜೊತೆ ಕಾರಲ್ಲಿ ಸುತ್ತಾಡ್ತಾವ್ರೆ. ಎಸ್, ನಾನು ಕಾಂಗ್ರೆಸ್ಸಲ್ಲಿ ನಿಂತ್ಕತೀನಿ, ನನಗೆ ಸಚಿವ ಸ್ಥಾನ ಕೊಡಿ ಅಂಥದ್ದೇನಾದ್ರು ಬೇಡಿಕೆನ ಇಡ್ಬೋದಿತ್ತೇನೋ? ಏನೂ ಇಲ್ಲ. ಸುರ್ಜೇವಾಲಾ ಅವ್ರು ಒಂದ್ಸಲ ಕಾಲ್ ಮಾಡ್ತಾರೆ, ವೇಣುಗೋಪಾಲ್ ಅವ್ರು ಒಂದ್ಸಲ ಕಾಲ್ ಮಾಡ್ತಾರೆ, ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವಾಗ ಹೋಗಿ ವಿಚಾರಿಸ್ಕೊತಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಣ್ಣ ಅಂತ ಫೋನ್ ಮಾಡ್ತಾರೆ. ಎಲ್ಲರಿಗೂ ಡೋಂಟ್ ವರಿ, ನಾನೆಲ್ಲೂ ಹೋಗಲ್ಲ, ಶೆಟ್ರು ಥರ ನಾನು ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸವದಿಯವರು. ಈ ಕಡೆಗೆ ಬಂದ್ಬಿಟ್ಟು ಅದು ಯಾಕೋ ಬಿಜೆಪಿಯವರು ಪದೇ ಪದೇ ಕರಿತಾವ್ರೆ ಅಂತ ಬೇರೆ ಹೇಳ್ತಾರೆ. ಇವೆಲ್ಲದರ ನಡುವೆ ಬಿಜೆಪಿ ನಾಯಕರ ಜೊತೆ ಕಾರ್ನಲ್ಲಿ ಓಡಾಟಗಳು ಹೆಚ್ಚು ಬೆರೆಯುತ್ತಿರೋದು, ಜೊತೆಯಲ್ಲಿ ಗ್ಯಾರಂಟಿ ಸಮಾವೇಶದಿಂದಲೇ ದೂರ ಉಳಿದಿರೋದು. ಹೌದು, ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಕುರಿತು ನಡೆದಂಥ ಸಮಾವೇಶದಲ್ಲಿ ಮಾಜಿ DCM ಅಥಣಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಅವರೇ ಗೈರಾಗಿದ್ದರು. ಅಂದರೆ ಏನು ಅರ್ಥ ಅಂತ ಕೇಳ್ತಾವ್ರೆ. ಒಂದಷ್ಟು ಜನ ಅಲ್ಲೇ ಡೇಟು ಫಿಕ್ಸ್ ಆಗ್ಬಿಟ್ಟದೆ, ಅವ್ರಿಗೆ ಸ್ಲಾಟು ಫಿಕ್ಸ್ ಆಗ್ಬಿಟ್ಟದೆ. ಅಂದರೆ ಕ್ಷೇತ್ರ, ಒಂದಷ್ಟು ಜನ ಬಾಗಲಕೋಟೆ ಅಂತಾರೆ, ಒಂದಷ್ಟು ಜನ ಬೀದರ್ ಅಂತಾರೆ, ಇಲ್ಲ ಅವರೇ ಕೇಳಿ ಯಾವ್ದಾರ ಒಂದು ಉತ್ತರ ಕರ್ನಾಟಕದಲ್ಲಿ ಅಂತ ಕೂಡ ಅಂತವ್ರೆ ಬಿಜೆಪಿಯವರು. ಹೀಗಾಗಿ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ಸಲ್ಲಿ ಗೆದ್ದವ್ರೆ, ಆದರೆ ಒಲ್ಲದ ಮನಸ್ಸಿನಿಂದ ಕಾಂಗ್ರೆಸ್ಸಲ್ಲಿ ಕುಂತವ್ರೆ. ಶೆಟ್ಟರ್ ಅವರು ಹೋದ ಬಳಿಕ ಬಿಜೆಪಿಗೆ ಶೆಟ್ಟರ್ ವಾಪಸ್ ಆದ ಬಳಿಕ ಅನ್ನೋ ಚರ್ಚೆಗಳು ನಡೀತದೆ. ವೀಕ್ಷಕರೇ, ಲಕ್ಷ್ಮಣ ಸವದಿ ಬಿಜೆಪಿಗೆ ವಾಪಸ್ ಆಗಬೇಕಾ? ಅದು ಅವರ ವೈಯಕ್ತಿಕ ವಿಚಾರ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.